ಪ್ರಶ್ನೆ ಕೇಳಿದ್ರು ಗೌರಿ ಹತ್ಯೆ ಆರೋಪಿಗಳು ಉತ್ತರ ಕೊಡದೆ ಮೌನವಾಗಿದ್ದಾರೆ. ಗೌರಿ ಹತ್ಯೆಯ ಆರೋಪಿಗಳು ಯಾವುದೇ ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದ ಆನ್ಸರ್ ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಪೊಲೀಸರಿಗೆ ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದೆ ಈ ಆರೋಪಿಗಳ ವಿಚಾರಣೆ. ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡ್ತಾ ಇಲ್ಲ ಈ ಬಂಧಿತ ಆರೋಪಿಗಳು. ಪೊಲೀಸರು ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಜಪ ಮಾಡ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಯಾವುದೇ ಮಾಹಿತಿಯನ್ನ ಬಾಯ್ಬಿಟ್ಟಿಲ್ಲ. ಆರೋಪಿಗಳಾಗಿರೋ ಪ್ರವೀಣ್, ಮನೋಹರ್, ಅಮೋಲ್, ಅಮಿತ್, ದೇಗ್ವೇಕರ್ ವಿಚಾರಣೆ ನಡೆದ್ರೂ ಕೂಡ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ, ನಾನು ಅವನಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಬೆಂಗಳೂರಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೆಟಿ ನವೀನ್ ನ್ಯಾಯಾಂಗ ಬಂಧನ ಇಂದು ಅಂತ್ಯವಾಗಲಿದೆ. 3ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ನವೀನ್ ಅನ್ನ ಹಾಜರುಪಡಿಸಲಾಗುತ್ತೆ. ಪರಪ್ಪನ ಅಗ್ರಹಾರದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ. ನವೀನ್ಗೆ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಜೂನ್ 25ರವರೆಗೆ ವಿಸ್ತರಣೆಯನ್ನ ಮಾಡಿ ನ್ಯಾಯಮೂರ್ತಿ ವೆಂಕಣ್ಣ ಹೊಸಮುನಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಆದ್ರೆ ಈ ಹೊಟ್ಟೆ ಮಂಜ ಅಲಿಯಾಸ್ ನವೀನ್ ಕೂಡ ಯಾವುದೇ ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಕೆಲವು ಬಂಧಿತ ಆರೋಪಿಗಳು ಕೂಡ ಯಾವುದೇ ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿಲ್ಲ, ನಾನು ಅವನಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಅವರಿಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಇನ್ನು ಗೌರಿ ಹತ್ಯೆ ಪ್ರಕರಣದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ವಿಚಾರಣೆ ನಡೀತಾ ಇದೆ, ಪೊಲೀಸರ ತನಿಖೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಿಎಂ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ನೋಡೋಣ. ಗೌರಿ ಲಂಕೇಶ್ವರ ವಿಷಯದಲ್ಲಿ ಅಧಿಕಾರಿಗಳು ಉತ್ತಮವಾದಂಥ ರೀತಿಯ ಏನೋ ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಬಹುಶಃ ಸದ್ಯದಲ್ಲೇ ಸತ್ಯಾಂಶಗಳು ಹೊರಗೆ ಬರಬಹುದು. ಗೌರಿ ಲಂಕೇಶ್ವರ ವಿಷಯದಲ್ಲಿ ಅಧಿಕಾರಿಗಳು ಉತ್ತಮವಾದಂಥ ರೀತಿಯ ಏನೋ ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಬಹುಶಃ ಸದ್ಯದಲ್ಲೇ ಸತ್ಯಾಂಶಗಳು ಹೊರಗೆ ಬರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮುನಿರಾಜು ಕೊಡ್ತಾರೆ. ಮುನಿರಾಜು, ಗೌರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾ ಇದ್ದಾರೆ, ಆರೋಪಿಗಳಿಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ, ಸೊ ಮುಂದಿನ ತನಿಖೆ ಹೇಗಾದ್ರೆ? ಪ್ರತಿಮಾ, ಈಗಾಗಲೇ ಕಳೆದ 10 ದಿನಗಳಿಂದ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ 4 ಆರೋಪಿಗಳ ಒಂದು ವಿಚಾರಣೆ ನಡೀತಾ ಇದೆ. ಆದ್ರೆ 4ರನ್ನು ಸಹ 10 ದಿನಗಳಲ್ಲಿ ವಿಚಾರಣೆ ಮಾಡಿದ್ರು ಸಹ ಯಾವುದೇ ರೀತಿಯಲ್ಲೂ ಅವರು ಬಾಯ್ ಬಿಡುವಂತದ್ದಾಗ್ಲಿ ಅಥವಾ ಇನ್ಫಾರ್ಮೇಶನ್ ಕೊಡುವಂತದ್ದಾಗ್ಲಿ ಏನು ಸಹ ಮಾಡ್ತಾ ಇಲ್ಲ. ಪೊಲೀಸರು ಒಂದು ವಿಚಾರಣೆಗೆ ಅವರನ್ನ ಒಳಪಡಿಸಿದಾಗ ಅವರು ಕೇವಲ ಒಂದು ಜಪ ಮಾಡ್ತಾ ಒಂದು ಕಾಲಹರಣ ಮಾಡ್ತಿದಾರೆ ಅಂತ ಹೇಳಿ ಈಗಾಗಲೇ ತಿಳಿದು ಬಂದಿರುವಂತದ್ದು. ಅದರಿಂದ ಅವರನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಇನ್ನಷ್ಟು ದಿನ ನಮ್ಗೆ ಹೆಚ್ಚಿನ ಒಂದು ಅವಧಿಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳೋದಕ್ಕೆ ಎಸ್ಐಟಿ ಪೊಲೀಸರು ಒಂದು ನಿರ್ಧಾರವನ್ನು ಸಹ ಮಾಡಿದ್ದಾರೆ. ಕಳೆದ 10 ದಿನಗಳಿಂದಲೂ ಸಹ ಅವ್ರ ಬಳಿ ಇರುವಂತಹ ಕೆಲವು ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ಗಳನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಅಲ್ಲಿ ಕೆಲವು ಸಾಕಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದ್ರು ಸಹ ಅದಕ್ಕೆ ಪೂರಕವಾಗಿ ಆರೋಪಿಗಳು ಯಾವುದೇ ರೀತಿಯಲ್ಲೂ ಸಹ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಡದೇ ಇರೋದ್ರಿಂದ ಎಸ್ಐಟಿಗೆ ಒಂದು ಭಾರಿ ಹಿನ್ನಡೆ ಅಂತಲೇ ಹೇಳ್ಬೋದು. ಅದರಿಂದ ಈಗಾಗಲೇ ಮತ್ತಷ್ಟು ತೀವ್ರ ತನಿಖೆಯನ್ನ ಮಾಡೋ ಸಲುವಾಗಿ ಈಗ ಅವರನ್ನ ಹೆಚ್ಚಿನ ವಿಚಾರಣೆ ಮಾಡೋ ಸಲುವಾಗಿ ಈಗ ಮತ್ತೆ ವಶಕ್ಕೆ ಪಡೆಯೋದಕ್ಕೂ ಸಹ ಒಂದು ಸಹಾಯ ಮಾಡಿಕೊಂಡಿದ್ದಾರೆ. ಪ್ರತಿಮಾ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಶಿಫಾರಸು ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಾದಾಮಿಯಲ್ಲಿ ಮಾತನಾಡಿದ ಅವರು, ಪ್ರತ್ಯೇಕ ಧರ್ಮದ ನಿರ್ಧಾರ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಲ್ಲ, ಅದು ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರತ್ಯೇಕ ಧರ್ಮ ವಿಚಾರ ಈಗಿನ ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಇನ್ನು ಪಕ್ಷದಲ್ಲಿ ಸಮಾಧಾನ, ಯಾವುದೇ ರೀತಿಯಲ್ಲೂ ಕೂಡ ಅಸಮಾಧಾನ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. It is for the government to take a decision. It is not the individuals. Nannadu anta idli alli. No, you are under the wrong impression. It is not my decision. It is the decision of the government. Whatever decision taken and recommendation made to the government of India, it was a decision of the government. It is not Siddaramaiah. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿರುವ ಶತಮಾನದ ಸರ್ಕಾರಿ ಶಾಲೆಗೆ ಬಹುಭಾಷಾ ನಟ ಪ್ರಕಾಶ್ ರೈ ಭೇಟಿ ಕೊಟ್ಟರು. ಈ ವೇಳೆ ಮಾತನಾಡಿದ ರೈ, ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸಮಾಜ ಮತ್ತು ಪೋಷಕರು ಕೈಜೋಡಿಸಬೇಕು ಅಂತ ಮನವಿ ಮಾಡಿದರು. ಶಿಕ್ಷಣ ಮತ್ತು ವೈದ್ಯ ಶಿಕ್ಷಣ ಮಾರಾಟದ ಸರಕಾಗಬಾರದು.
ಶಿಕ್ಷಣ ನಮ್ಮ ಹಕ್ಕು. ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಚೈತನ್ಯದಾಯಕವಾಗಿರುವ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚದಂತೆ ನೋಡಿಕೊಳ್ಬೇಕು. ಸರ್ಕಾರಿ ಶಾಲೆಗಳ ಉಳಿವಿಗೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಕೆಆರ್ಪೇಟೆಯಲ್ಲಿ ನಟ ಪ್ರಕಾಶ್ ಈ ಹೇಳಿಕೆಗಳನ್ನು ಕೊಟ್ಟರು. ತೀರಾ ಸೋರ್ತಾ ಇದೆ. ಈಗ ನಿಮಗೆ ಗಟ್ಟಿ ಮಳೆ ಬಂದರೆ ಈಗ ಮನೆ ತಾನೇ 350 ಇದು ತೀರೋಗಿಲ್ಲ ಮಾತ್ರ ಹೋಗಿದ್ದಾವೆ. ಸರ್ಕಾರಿ ಶಾಲೆಯಲ್ಲಿ ನಮ್ಮ ಸುತ್ತಲೂ ಒಂದು ಸರ್ಕಾರಿ ಶಾಲೆಯನ್ನ ಹೇಗೆ ಮುಚ್ಚಿಸಬೇಕು, ಹೇಗೆ ಇವತ್ತಿನ ದಿವಸಗಳಲ್ಲಿ ಮಕ್ಕಳ ಬಹಳ ಮೂಲಭೂತವಾದ ಹಕ್ಕಾದ ಒಂದು ಶಿಕ್ಷಣವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಥವರ ಮಧ್ಯ ವ್ಯಾಮೋಹಕ್ಕೆ ಬಲಿಯಾಗದೆ ಇಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿದ್ದಕ್ಕೆ ಮತ್ತು ತುಂಬಾ ನ್ಯಾಯಯುತವಾದ ರೀತಿಯಲ್ಲಿ ನಡೀಬೇಕು ಶಿಕ್ಷಣ. ಅದಕ್ಕೆ ನಾವು ಈ ತರದ ಶಾಲೆಗಳಿಗೆ ನಮ್ಮ ಬಲವನ್ನ, ನಮ್ಮ